ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ಪ್ರಕರಣಗಳ ಸಂಖ್ಯೆ ಅಥವಾ ದೂರುಗಳ ಸಂಖ್ಯೆ ಹೆಚ್ಚಾಗ್ಲೇ ಹೋಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ದೂರುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಸಂತ್ರಸ್ತೆಯರಿಗೆ ದೂರು ಕೊಡಲು ಸಹಾಯವಾಣಿಯನ್ನ ಓಪನ್ ಮಾಡಿತ್ತು ಎಸ್ಐಟಿ. ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಸಂತ್ರಸ್ತೆಯರಿಂದ ಕರೆ ಬಂದಿದೆ. ಎಸ್ಐಟಿಗೆ ಕರೆ ಮಾಡಿ ದೂರು ನೀಡ್ತಾ ಇದ್ದಾರಂತೆ ಸಂತ್ರಸ್ತೆಯರ ಗುರುತು, ಅವರ ಹೆಸರು, ವಿಳಾಸ ಅಥವಾ ಅವರ ಭಾವಚಿತ್ರ ಎಲ್ಲಿಯೂ ಕೂಡ ಹೊರಬಾರದಂತೆ ಅವರ ಗುರುತು ಗೌಪ್ಯವಾಗಿಡುತ್ತೆ ಎಸ್ಐಟಿ. ಅದನ್ನ ಭರವಸೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಪ್ರಜ್ವಲ್ ಮೇಲೆ ಅಧಿಕೃತವಾಗಿ ದಾಖಲಾಗಿರುವಂಥ ಪ್ರಕರಣಗಳ ಸಂಖ್ಯೆ ಒಟ್ಟು ಈವರೆಗೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ 3 ಪ್ರಕರಣಗಳ ಹೊರತಾಗಿ ಇನ್ನೂ ಕೆಲವಷ್ಟು ಸಂತ್ರಸ್ತೆಯರು ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ಕೊಡಲಿಕ್ಕೆ ಸಾಧ್ಯವಾಗದಿರುವಂಥ ಸಂದರ್ಭದಲ್ಲಿ ಅವರೇ ಖುದ್ದಾಗಿ ಬಂದು ಹೇಳಕ್ಕಾಗೋದಿಲ್ಲ, ಕುಟುಂಬ ಇದೆ, ಅವರ ಸಂಬಂಧಿಕರಿದ್ದಾರೆ, ಸಮಾಜದಲ್ಲಿ ಗೌರವ ಘನತೆ ಕಮ್ಮಿ ಆಗುತ್ತೆ, ಹೀಗೆ ಅಂಜಿಕೆ ಅಳುಕು ಇರುವಂಥ ಸಂತ್ರಸ್ತೆಯರು ನೇರವಾಗಿ ಬರದೇ ಹೋದರೂ ಫೋನ್ ಮೂಲಕ ಕರೆ ಮಾಡಿ ತಮಗಾದ ಅನ್ಯಾಯವನ್ನು ತೋಡಿಕೊಳ್ಳಲಿಕ್ಕೆ ಅವಕಾಶ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಎಸ್ಐಟಿ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿದೆ. ಆ ಹೆಲ್ಪ್ಲೈನ್ಗೆ ಈವರೆಗೆ ಒಟ್ಟು 30 ಜನ ಕಾಲ್ ಮಾಡಿದ್ದಾರೆ. 30 ಜನ ಕರೆ ಮಾಡಿದ್ದಾರೆ ಅಂದರೆ ಅಷ್ಟು ಪ್ರಕರಣಗಳು ದಾಖಲಾಗುತ್ತಾ ಅಂದರೆ ಎಸ್ಐಟಿ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ. ತನಿಖಾಧಿಕಾರಿ ಆ ವಿಚಾರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಎಸ್ಐಟಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ್ನೂ ಗೊತ್ತಾಗಿಲ್ಲ. ಬಟ್ 30 ಜನರನ್ನು ಸಾಕ್ಷಿಯನ್ನಾಗೋ ಅಥವಾ ಅವರ ಹೇಳಿಕೆಗಳನ್ನು ದಾಖಲಿಸಲಿಕ್ಕೋ ಎಸ್ಐಟಿ ಮುಂದಾಗುತ್ತಾ ಅಥವಾ ಅದನ್ನು ಕೂಡ ಈ ಪ್ರಕರಣದ ಒಟ್ಟಿಗೆ ಸೇರಿಸಿ ಗೌಪ್ಯತೆಯನ್ನು ಕಾಪಾಡೋದ್ರ ಜೊತೆಗೆ ತನಿಖೆಯನ್ನು ಮುಂದುವರಿಸುವ ಇರಾದೆಯನ್ನು ಎಸ್ಐಟಿ ಹೊಂದಿದೆಯಾ ಕಾದು ನೋಡಬೇಕಿದೆ.